ದ್ಯೂತದ ಪ್ರಸಂಗ ಕುಮಾರವ್ಯಾಸ. ಸೊ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಆಶಯ ಅಂತಂದರೆ ಸಿಂಪಲ್. ಈಗ ದುರ್ಯೋಧನ ಏನು ಒಂದು ಅರಮನೆ ನಿರ್ಮಾಣ ಮಾಡಿರ್ತಾರಲ್ಲ, ಅಲ್ಲಿಗೆ ಪಾಂಡವರನ್ನ ಕರೆಸ್ಬಿಟ್ಟು ಅವಮಾನ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಪೂರ್ತಿ ಏನೇನಾಗುತ್ತೆ ಅನ್ನೋದನ್ನು ಈ ಒಂದು ಚಾಪ್ಟರಲ್ಲಿ ನಾವು ನೋಡೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಅವನ ಅರಮನೆಗೆ ಕರೆಸ್ಕೋತಾನೆ, ಯಾವ ರೀತಿ ಅವಮಾನಗಳನ್ನ ಮಾಡ್ತಾನೆ, ಯಾವ ರೀತಿ ಅವನ ಆಟದ ಬಲೆಗೆ ಬೀಳಿಸ್ಬಿಟ್ಟು ಎಲ್ಲದನ್ನು ಫುಲ್ಲು ಕಸಿದುಕೊಳ್ತಾನೆ ಅವನ ಆಸ್ತಿನೇ ಶಕುನಿಯ ಸಹಾಯದಿಂದ. ಬನ್ನಿ. ಮರಳಹುದೈ ದೈವವಿಕ್ಕಿದ ಕೊರಳು ಗಣ್ಣಿಯ ಕುಣಿಕೆಯಾರಲಿ, ಹರಿಯುವುದೈ ಮನ್ನಿಸಿದನೇ ಮುಹೂರ್ತಕರ ನುಡಿಯ ಕರೆಸುವನು ಧೃತರಾಷ್ಟ್ರ ನಮಗೆ, ನರಿ ಮೊಲಂಗಳ ಹಕ್ಕಿ ಹರಿಣಿಯ ಕರಹವೆಗುವೆಂದು ಜರೆದನು ಶಕುನ ಕೋವಿದರ. ಇದರ ಅರ್ಥ ಏನಂದರೆ, ಅಲ್ಲಿ ಆ ಒಂದು ಕೌರವರ ಏನು ಅರಮನೆ ನಿರ್ಮಾಣ ಮಾಡಿರ್ತಾರಲ್ಲ, ಅಲ್ಲಿ ಪಾಂಡವರನ್ನ ಇನ್ವೈಟ್ ಮಾಡಿರ್ತಾರೆ. ಬಟ್ ಹೋಗೋಕ್ಕಿಂತ ಮುಂಚೆ ಪೂಜಾರಿಗಳು ಎಷ್ಟು ಹೇಳ್ತಾರೆ, ನೀವು ಹೋಗಬೇಡಿ, ಇದು ಅಪಶಕುನ ಆಗ್ತಾಯಿದೆ, ವಿಧಿ ಇದಕ್ಕೆ ಒಪ್ಕೋತಾ ಇಲ್ಲ ಅಂತ. ಅದು ಇಲ್ದಿರಂಗೆ ಅಲ್ಲಿನ ಒಂದು ನರಿ ಆಗಿರ್ಬೋದು, ನರಿ ಮೊಲಂಗಳ ಹಕ್ಕಿ ಹರಿಣಿ ಅಂದರೆ ನರಿಗಳು, ಮೊಲಗಳು, ಹಕ್ಕಿ ಮತ್ತು ಜಿಂಕೆಗಳು ಎಲ್ಲ ಅಪಶಕುನದ ಸಂದೇಶನ ಕೊಡ್ತಾ ಇದೆ. ಆದ್ರೂ ಅವ್ರು ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಯಾಕಂದರೆ ಅವರು ದೊಡ್ಡಪ್ಪ ಧೃತರಾಷ್ಟ್ರ ಅವ್ರಿಗೆ ಇನ್ವೈಟ್ ಮಾಡಿರ್ತಾರೆ. ಸೊ ಈ ಒಂದು ಪ್ಯಾರಾಗ್ರಾಫಲ್ಲಿ ಅದು ನೋಡ್ಬೋದು ನಾವು. ಅನಂತರ ಅರಮನೆಗೆ ರೀಚ್ ಆದಮೇಲೆ ಅವರು ಅರಮನೆಯ ಸುತ್ತಮುತ್ತ ಎಲ್ಲ ಕಡೆ ಅವರು ಸುತ್ತಾಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಕೆಲವೊಂದು ಭಾಗಗಳಿರುತ್ತಲ್ವ, ಈ ಕಡೆ ಸಂಗೀತನ ನುಡಿಸುವಂಥ ಒಂದು ಜಾಗ, ಮತ್ತು ಗೋಷ್ಠಿಗಳನ್ನ ಮಾಡುವಂಥ ಒಂದು ಜಾಗ, ಮತ್ತು ಆಟಗಳಿಗಂತ ಒಂದು ಜಾಗ, ಇದನ್ನೆಲ್ಲ ಸುತ್ತಾಡಿಕೊಂಡು ಅರಮನೆಯ ಕೊನೆಗೆ ಅವರು ಈ ಒಂದು ಏನು ಪಗಡೆ ಆಟ ಆಡ್ತಾ ಇರ್ತಾರಲ್ವ, ಆ ಒಂದು ದ್ವಾರಕ್ಕೆ ಅವರು ಬರ್ತಾರೆ. ಸೊ ಅಲ್ಲೇ ಅಕ್ಕಪಕ್ಕದಲ್ಲಿ ಕೌರವರು ಯಾರ್ಯಾರು ಇರ್ತಾರೆ ಎಲ್ಲರೂ ಅಲ್ಲೇ ಕೂತ್ಕೊಂಡು ಪಗಡೆಯನ್ನು ಆಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಈ ನೆಕ್ಸ್ಟ್ ಪ್ಯಾರಾಗ್ರಾಫ್ ಏನಾಗುತ್ತೆ ಅನ್ನೋದನ್ನ ತಿಳಿಸುತ್ತೆ. ಬನ್ನಿ. ಆಡಲರಿವನು ಗಡ ಯುಧಿಷ್ಠರ, ನಾಡುವರೆ ಬರ ಹೇಳು ಮೆಂಟ, ನೋಡುತ್ತಿರಲ ಹಾಡುವೆವು ಸಭೆಯಲ್ಲಿ ವಿನೋದದಲ್ಲಿ, ಕೋಡಿ ಇಲ್ಲದ ಸರಸನೆತ್ತರ, ನಾಡಲಿ ಎರೆದ ನೃಪತಿ ಮೃಗವೆಂ, ದಾಡುತ್ತಿರದಿಯ ತಾವಲೆಂದಂ ಶಕುನಿ. ಸೊ ಈ ಒಂದು ಪ್ಯಾರಾಗ್ರಾಫಲ್ಲಿ ಅವನು ಶಕುನಿ ಯಾವ ಥರ ಧರ್ಮರಾಯನ ಅಟ್ರ್ಯಾಕ್ಟ್ ಮಾಡ್ತಾನೆ ಅಂದರೆ, ಹೇಳ್ತಾನೆ, ಬನ್ನಿ ನೀವು ಆಡಂಗಿದ್ರೆ ಆಡ್ಬೋದು, ನಿಮ್ಮನ್ನು ನಾವು ಬಲವಂತ ಮಾಡ್ತಾ ಇಲ್ಲ, ನೀವು ಒಬ್ಬ ರಾಜನಾದವನು ಇದನ್ನು ಆಡಲೇಬೇಕು, ಇಲ್ಲಾಂದರೆ ಅವನ್ನ ರಾಕ್ಷಸ ಅಂತ ಕರೀತಾರೆ, ಇದು ನಾನು ಹೇಳ್ತಾ ಇಲ್ಲ, ಇದು ದೊಡ್ಡವ್ರು ಹೇಳಿರೋ ಮಾತು ಅಂತ ಈ ಥರ ಅವನ್ನ ಆ ಒಂದು ಪಗಡೆ ಆಟಕ್ಕೆ ಈ ವಿಧವಾಗಿ ಕರೀತಾ ಇರೋದು ಶಕುನಿ. ಅದಾದಮೇಲೆ ಹಲವು ಮಾತಿನಲ್ಲೇನು ಭೂಪತಿ, ಕೆಳಕ್ಕೆ ಸಿಲುಕಿದವನು ರೊಡ್ಡಿದ ಬಲೆಗೆ ಬಂದವನು, ನೆತ್ತರ ಸಾರಿಯ ಗುರಿಯ ಗದ್ದುಗೆಗೆ, ಕೆಲದಲುಜುನುರ ವಾಮದಲ ಮಣಿವಳೆಯ ಮಂಚಲಂದನೃಪದಿ ಸುಯೋಧನ ಕರ್ಣ ಶಕುನಿ ಜಯತ್ರಪಾದಿಗಳು ಅಂತಂದರೆ ಈ ಒಂದು ಪ್ಯಾರಾಗ್ರಾಫಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾನೆ. ಅಲ್ಲೇ ಧರ್ಮರಾಯನ ಪಗಡೆ ಆಟಕ್ಕೆ ಸಿಲುಕಿಸ್ಬಿಡ್ತಾರೆ, ಹೆಂಗೋ ಮಾಡಿ ಕರೆದು ಬಿಡ್ತಾರೆ. ಅನಂತರ ಧರ್ಮಜನ ಪಕ್ಕದಲ್ಲಿನೇ ತಮ್ಮಂದಿರು, ಏನು ಧರ್ಮರಾಯ ಇರ್ತಾನೆ ಅವನ ಪಕ್ಕದಲ್ಲೇ ತಮ್ಮಂದಿರು ಅರ್ಜುನ, ಭೀಮ, ನಕುಲ, ಸಹದೇವ ಎಲ್ಲರನ್ನೂ ಕೂರಿಸ್ಕೋತಾನೆ. ಅದಾದಮೇಲೆ ಮಣಿ ಮಂಚಿದ ಮೇಲೆ ಧೃತರಾಷ್ಟ್ರ ಅವ್ರ ದೊಡ್ಡಪ್ಪ ಕೂತ್ಕೋತಾರೆ. ಅದಾದಮೇಲೆ ಎದುರುಗಡೆನೇ ದುರ್ಯೋಧನ ಕೂತ್ಕೊತಾನೆ, ಜೊತೆಗೆ ಕರ್ಣ, ಜಯದ್ರಥ ಎಲ್ಲರೂ ಪಕ್ಕದಲ್ಲಿ ಪಗಡೆ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿ ಕೂತ್ಕೋತಾರೆ. ಅರಸ್ ಕೇಳ್ ಕಾಳಗಕ್ಕೆ ಜೂಜೆಗೆ ಕರೆದೊಡಸರಿ ದೊಡೆ ಬಳಿಕವ, ಗುರುವನೇ ಕ್ಷತ್ರಿಯರೊಳಗೆ ನೃಪಧರ್ಮ ನೀನರಿಯ, ಕರೆದೆ ವಾವ್ ಜೂಜಿಂಗೆ ಬೇಕೆ ಧರಣಿಪತಿ ಬಾ ರಾಜಧರ್ಮವ ನೂರಿಸುವರೆ, ನಿಲ್ಲೆಂದುಪೇಕ್ಷಿಸಿ ನುಡಿದನ ಶಕುನಿ. ಇಲ್ಲೇನು ಹೇಳ್ತಾ ಇದ್ದಾನೆ ಅಂದರೆ, ಶಕುನಿ ರಾಜ ಕೇಳು, ಯುದ್ಧಕ್ಕಾಗಲಿ ಜೂಜ್ಗಾಗಲಿ ಹಿಂಜರಿಬಾರ್ದು, ಹಿಂಜರಿದ್ರೆ ಅದು ರಾಜಧರ್ಮನೇ ಅಲ್ಲ, ಅವ್ರನ್ನ ರಾಕ್ಷಸ ಅಂತ ಕರೀತಾರೆ. ಸೊ ಹಿಂಜರಿಲೇಬಾರ್ದು. ಸೊ ನೀನು ನೃಪಧರ್ಮ ನೀನರಿಯ ಕರೆದವು ಜೂಜಿಂಗೆ, ನಾನು ಕರೀದಿರನೇ ನೀನು ಬರಬೇಕು, ಧರಣಿಪತಿಯೇ ಬಾ, ನೀನು ಈ ಒಂದು ಜೂಜಿಗೆ, ಒಂದು ಪಗಡೆ ಆಟಕ್ಕೆ ನೀನು ಬರಬೇಕು, ಇಲ್ಲ ಅಂದರೆ ನಿನಗಿಷ್ಟ ಇಲ್ಲ ಅಂದರೆ, ನೀನು ರಾಜನೇ ಇಲ್ಲ ಅಂತಂದರೆ ನೀನು ಬರಬೇಡ, ನಿನಗೆ ಇದಾಗಲ್ಲ ಅಂತ ಈ ರೀತಿ ಅವನು ಹೇಳ್ತಾ ಇರೋದು, ಮೈಂಡ್ನ ಡೈವರ್ಟ್ ಮಾಡ್ತಾ ಇರೋದು ಶಕುನಿ. ಯಾರನ್ನ? ಧರ್ಮರಾಯನ. ಆಮೇಲೆ ಹಾಡಿದನು ನೃಪನ ಕ್ಷಣಕ್ಕೆ ಹೋ, ಗಾಡಿದನು ಖೇಚರರ ಕಾಡಿಯಲ್ಲಿ ಝಾಡಿಸಿದ ಅಯವನು 10,000 ಹೂಡಿದನು, ಸಾರಿಗಳ ಮರಳಿ ನಾಡುವರೆ ಪಣಮಾವುಮ, ತಾಡಿಯನೇ ಮನದಲ್ಲಿ ಪಾಹಿಪತಿದವನು ಚಿಂತಿಸಿದ. ಸೊ ಇಲ್ಲಿ ಫಸ್ಟ್ನೇ ಈ ಪ್ಯಾರದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಫ್ರೆಂಡ್ಲಿ ಮ್ಯಾಚು, ಅವನು ಒಪ್ಕೊಂಡ್ಬಿಡ್ತಾನೆ, ಬಂದುಬಿಡ್ತಾನೆ. ಅದಾದಮೇಲೆ ಫಸ್ಟ್ ಮ್ಯಾಚ್ ಫ್ರೆಂಡ್ಲಿ ಮ್ಯಾಚ್ ಆಗುತ್ತೆ.
ಅದಾದಮೇಲೆ ಏನು ಧರ್ಮರಾಯ ಗಂಧರ್ವ ಜೊತೆ ಯುದ್ಧ ಮಾಡಿಬಿಟ್ಟು ಒಂದು 10,000 ಹಯ ಅಂದರೆ ಕುದುರೆ ಅದನ್ನು ಗೆದ್ದಿರ್ತಾನೆ. ಆ ಒಂದು ಕುದುರೆನ ಪಣಕ್ಕಿಡ್ತಾನೆ. ಆ ಒಂದು ಪಣಕ್ಕಿಟ್ಟಿರೋ ಕುದುರೆನ ಇವರು ಕೌರವ್ರ ಮೇಲೆ ಸೋತೋಗ್ಬಿಡ್ತಾನೆ. ಅದಾದಮೇಲೆ ಸೋತೋದ್ಮೇಲೆ ಮನದಲ್ಲಿ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾನೆ. ಅಗಣಿತದನುಂಟು ಆಸಂಗಿಗಳ ಆಯಿತಂ ಸೋತ ವಾಸ್ತುವ ತೆಗೆವೆನಿಗಳ ಶಕುನಿ ನೋಡ ತನ್ನ ಕೌಶಲವ ದಗುಣ ಹಲಗೆಗೆ 10 ಮಡಿರೇಗೆ ಗಜಶ್ವನಿಯ ರಥವ ಜಿಗಳೆ ಸಹಿತದೆ ಸಕಲ ಸೈನ್ಯಕವೆಂದ ಭೂಪ. ಇಲ್ಲವನು ಧರ್ಮರಾಯ ಹೇಳ್ತಾನೆ, ನೋಡಪ್ಪ ನನ್ನ ಹತ್ರ ತುಂಬ ಸಂಪತ್ತಿದೆ ಕಣಪ್ಪ, ನಾನು ಮತ್ತೆ ಪಣಕ್ಕಿಡ್ತಾ ಇದ್ದೀನಪ್ಪ. ಸೊ ನಾನು ಈ ಆಟ ಇಲ್ಲಾಂದ್ರೂ ನಾನು ಗೆಲ್ತೀನಿ, ನಾನು ನೆಕ್ಸ್ಟ್ ಇದಕ್ಕಿಂತ 2 ಪಟ್ಟು ಜಾಸ್ತಿನೇ ಗೆಲ್ತೀನಿ. ನನ್ನ ಹತ್ರ ತುಂಬ ಸಂಪತ್ತಿದೆ, ನನ್ನ ಹತ್ರ ನನ್ನದೇ ಆದಂಥ ಕೌಶಲ್ಯ ಕೌಶಲ್ಯ ಗುಣಗಳಿವೆ. ಏನು ಕೌಶಲ್ಯ ಗುಣಗಳಂದರೆ ಇಲ್ಲಿ ಅವರು ಇದನ್ನು ಆನೆ, ರಥ, ಕುದುರೆ, ಸಕಲ ಸೈನ್ಯ ಸಂಪತ್ತನ್ನ ಎಲ್ಲದನ್ನು ಅವನು ಪಣಕ್ಕೆ ಇಡೋದಕ್ಕೆ ಯೋಚನೆ ಮಾಡಲ್ಲ. ಯಾಕಂದರೆ ಅವನು ಆಲ್ರೆಡಿ ಜೂಜಲ್ಲಿ ಮುಳುಗೋಗಿದ್ದಾನೆ ಪಗಡೆ ಆಟದಲ್ಲಿ. ಸೊ ಈಗ ಅವನೇನು ಮಾಡ್ತಾನೆ ಅಂದರೆ, ನನ್ನ ಹತ್ರ ತುಂಬ ಸಂಪತ್ತಿದೆ, ಸೊ ನಾನು ಸೋತದನ್ನೆಲ್ಲ ಮತ್ತೆ ಮರಳಿ ಪಡಿತೀನಿ, ಈಗ ನಾನು ನನ್ನ ಕೌಶಲ್ಯ ಗುಣಗಳನ್ನ ಬಳಸ್ತೀನಿ ಅಂತೇಳಿ ಆನೆ, ರಥ, ಕುದುರೆ ಇಲ್ಲೇ ಇದೆ ನೋಡಿ, ತನ್ನ ಕೌಶಲವಾದ ಗುಣ ಅಲಗಿಗೆ 10 ಮಡಿ ರೇಖೆಗೆ ಗಜಶ್ವನಿಕಾಯ ರಥ ಅಂತ, ಅಂದರೆ ಆನೆ, ರಥ, ಕುದುರೆ ಸಕಲ ಸೈನ್ಯವನ್ನು ನಾನು ಇಡ್ತೀನಿ ಅಂತ ಹೇಳ್ತಾನೆ ಈ ಪೆರದಲ್ಲಿ. ಅದಾದಮೇಲೆ ಹಾಯಿತಿದು ಪಣಹುದಲ್ಲೇ ನೃಪಹಾಯಿಕ ಆಸಂಗಿಗಳ ಸಹಾಯ ಕುರುಪತಿಗಿಲ್ಲ ಕೃಷ್ಣಾದಿಗಳು ನಿನ್ನವರು ದಾಯ ಕಂದೆವರ ಸುಯೋಧನ ರಾಯನು ಕುಚಿತ ಪುಣ್ಯವಕಟ ದಾವೆಗೆ ಬಾಯೆಂದು ಮಿಗೆ ಬೊಬ್ಬಿರಿದನ ಶಕುನಿ. ಅಂದರೆ ಇಲ್ಲಿ ಶಕುನ್ ಏನು ಹೇಳ್ತಾನೆ, ಏನಪ್ಪ ನಾವು ಆಟದಲ್ಲಿ ಸೋತ್ರೆ ನಮ್ಗೆ ಯಾರಿದ್ದಾರೆ, ನಿಮ್ಗಾದರೆ ಕೃಷ್ಣ ಇದ್ದಾರೆ, ನಿಮಗೆ ನೀನು ಸೋತ್ರೆ ನಿಮಗೆ ಕೃಷ್ಣ ಇದ್ದಾರೆ, ನಾವು ಸೋತ್ರೆ ಏನೂ ಇಲ್ಲ, ನಾವೇನೇ ಇದ್ದರೂ ಈ ಆಟದಲ್ಲೇ ಗೆಲ್ಲಬೇಕು, ನಮ್ಮ ಕಡೆ ಯಾರೂ ಇಲ್ಲ, ನಿಮ್ಮ ಕಡೆ ನೀವು ಸೋತಿದ್ರು ಕೂಡ ನಿಮ್ಮ ಕಡೆ ಕೃಷ್ಣ ಇದ್ದಾರೆ ಅಂತ ಈ ರೀತಿ ಶಕುನಿ ಹೇಳ್ತಾ ಇರೋದು ಧರ್ಮರಾಯನಿಗೆ. ಮತ್ತೆ ಹೇಳುವುದೇನ ಸೋಲವ ಬಿತ್ತಿ ಬೆಳೆದನು ಭೂಪನವರಿಗೆ ತೆತ್ತೈಮ ಸರ್ವಸದವನ ಸಕಲ ಸೈನಿಕನ 9 ಮತ್ತೆ ಪಣವೇನಲು ಬಳಿಕ 9,000 ಕರಿಕಳಬೆವೆನಮ್ಮ 10,000 ಕರಿಕಳಬೆವೆನಮ್ಮ ಮತ್ತು 1,000 ತುರಗ ಶಿಶುಗಳನ್ನೊಡ್ಡಿದನು ಭೂಪ. ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು, ಒಂದು ಪಗಡೆ ಜೂಜಾಟ ಯಾವ ರೀತಿ ಮನುಷ್ಯನ ಮೈಂಡ್ನ ಕೆಡಿಸುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಮತ್ತೆ 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 ಆಡ್ತಾ ಅವನು ಸೋಲ್ತಾ ಇದ್ದಾನೆ, ಎಲ್ಲ ಸಂಪತ್ತು ಸೈನ್ಯ ಕಳ್ಕೊತಾನೆ, ಆದರೂ ಸಹ ನಾನು ಮತ್ತೆ ಗೆಲ್ತೀನಿ ಅಂತ ಹೇಳ್ಬಿಟ್ಟು 9,000 ಆನೆಗಳನ್ನ ಪಣಕ್ಕಿಡ್ತಾನೆ ಮತ್ತು 10,000 ಕುದುರೆ ಮರಿಗಳನ್ನ ಸಹ ಅವನು ಪಣಕ್ಕಿಡ್ತಾನೆ. ನೆಕ್ಸ್ಟ್ ಪ್ಯಾರದಲ್ಲಿ ನಾವು ನೋಡ್ಬೋದಾಗಿರೋದು, ತೀರಿ ತಿಂದಿ ಪ್ರಸ್ತಾದರು ಭಂಡಾರ ತನ್ನ ರಮಣೀಯ ಪೈಕದ ವಾರಕದ ಬಂಗಾರ ಒಡ್ಡಿತು ಕೋಟಿ ಸಂಖ್ಯೆಯಲ್ಲಿ ಸೇರಿತು ಕುರುಪತಿಗೆ ರಾಯನ ನಾರಿಯರ ವಿವಿಧಾಭರಣ ಸಿಂಗಾರ ಒಡಿತು ಕೊಂಡು ಮುಳುಗಿತು ಖಡ್ಡತನ ನೃಪನ. ಈ ಪ್ಯಾರದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅರಮನೆಗೆ ಯಾರವರು ಮೊದಲು ಅರಮನೆಗೆ ಬಂದಿದ್ರಲ್ಲ, ಸೊ ಅವ್ರ ಹತ್ರ ಇರುವಂಥ ಬಂಗಾರಗಳು ಮತ್ತು ಆ ಒಂದು ಪಾಂಡವರಿಗೆ ಕೊಟ್ಟಂಥ ಕೊಡುಗೆಗಳು ಅವು ಇವು ಏನೇನಿದೆ ಅದೆಲ್ಲದನ್ನು ಅಡಕ್ಕಿಡ್ತಾನೆ. ಇನ್ನೇನು ಇಲ್ಲಲ್ಲ ಅಡಕ್ಕಿಡೋದಕ್ಕೆ, ಅವೆಲ್ಲ ಅಡಕ್ಕಿಡ್ತಾನೆ, ಅಂದರೆ ಪಣಕ್ಕಿಡ್ತಾನೆ. ಅದೆಲ್ಲ ಪಣಕ್ಕಿಟ್ಟು ಜೊತೆಗೆ ನಾರಿಯರ ವಿವಿಧಾಭರಣ ಸಿಂಗಾರ ಒಡ್ಡಿತುಕೊಂಡು ಮುಳುಗಿತು ಖಡ್ಡತಂಡ್ರೂಪನ. ಆ ಒಂದು ಜೂಜಾಟ ಏನು ಪಗಡೆ ಆಟ ಇದೆಯಲ್ಲ, ನಮ್ಮ ಒಂದು ಕಣ್ಣನ್ನು ಮಂಕು ಮಾಡಿಬಿಡುತ್ತೆ. ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತು. ಅವನ ಆಪೋಸಿಟ್ ಹೇಳ್ತಾ ಇದೆ ವಿಧಿ ಅವನಿಗೆ, ಧರ್ಮರಾಯನಿಗೆ, ಇದು ಮೋಸದಿಂದ ಇದಾಗ್ತಾ ಇದೆ, ಸುಮ್ಮನೆ ಇರು ಅಂತ. ಬಟ್ ಆದ್ರೂ ಅವನ ಒಂದು ಮಂಕುತನಕ್ಕೆ ಹೆಂಗಾಗಿದೆ ಅಂದರೆ, ನಾರಿಯರ ವಿವಿಧ ಆಭರಣ, ಇಲ್ಲಿ ಅವರು ಕೊಟ್ಟಿರೋಂಥ ಕೊಡೆಗಳ ಜೊತೆಗೆ ನಾರಿಯರ ವಿವಿಧ ಆಭರಣಗಳು ಏನೇನಿದೆ ಎಲ್ಲದನ್ನು ಬೆಚ್ಚಿಸ್ಬಿಟ್ಟು ಅದನ್ನು ಅವನು ಪಣಕ್ಕೆ ಇಟ್ಟು ಆಟನ ಆಡ್ತಾನೆ. ನಕುಲ ಸಹದೇವರ್ಜುನರ ಮಣಿ ಮಕುಟ ಕರ್ಣಾಭರಣ ಪದಕಧಿಕ ಸಮಸ್ತಾಭರಣ ಒಡ್ಡಿತ ಹಲಗೆಯೊಂದರಲ್ಲಿ ವಿಕಟಮಯ ವಿಷಮ ಕರ್ಮವ ನಕಟ ಬಲ್ಲನೆ ಸಾಂದಜನ ಸೇವಕನು ಸೋತನು ಸದ್ಯ ಹೋದೆ ವಿಧಿಯ ಮುಳಿಸಿನಲ್ಲಿ. ಆ ವಿಧಿಗೆ ಅವ್ರ ಮೇಲೆ ಆಪೋಸಿಟ್ ಆಗಿದೆ, ಅಷ್ಟು ಕೋಪ ಬರ್ತಾ ಇದೆ. ಯಾಕಂದರೆ ಇಲ್ಲಿ ಎಲ್ಲದನ್ನು ಕಳ್ಕೊಂಡು ಕೊನೆಗೆ ತನ್ನ ತಮ್ಮಂದಿರು ಯಾರು ಇರ್ತಾರಲ್ಲ, ನಕುಲ, ಸಹದೇವ, ಅರ್ಜುನ, ಭೀಮ, ಇವರ ಒಂದು ಮಕುಟ ಮಣಿ ಏನು ಹಾಕಿರೋಂಥ ಕಿರೀಟ ಆಗಿರ್ಬೋದು, ಕವಚ ಆಗಿರ್ಬೋದು, ವಾಲೆ ಆಗಿರ್ಬೋದು, ಮತ್ತು ಕತ್ತಿಗಾಕಂಥ ಸರ ಆಗಿರ್ಬೋದು, ಮತ್ತು ಉಂಗುರ ಆಗಿರ್ಬೋದು, ಎಲ್ಲದನ್ನು ಬಿಚ್ಚಿಸ್ತಾನೆ. ಎಲ್ಲದನ್ನು ಬಿಚ್ಚಿಸಿ
ಅದನ್ನು ಸಹ ಅವನು ಪಣಕ್ಕೆ ಇಡ್ತಾನೆ. ಸೊ ಇಲ್ಲಿ ಅಂದರೆ ವಿಧಿಯ ಮುಂದೆನೇ ಅವನು ಸೋತು ಬಿಡ್ತಾನೆ ಅವನು. ಈ ರೀತಿ ಆಗೋಗುತ್ತೆ ಅಲ್ಲಿ. ನೆಕ್ಸ್ಟು ಒಂದು ಪ್ಯಾರಾದಲ್ಲಿ ಹೇಳಲೇ ದನದವರು ರಚಿಸಿದ ಬೇಳುವೆಯನ ಶಕುನಿಯೊಡ್ಡಿದ ಕಾಲು ಕುಣಿಕೆಯೊಳರು ಬಿಳರು ನೃಪತಿ ನಿಮಿಷದಲ್ಲಿ ಬೀಳುಗೊಟ್ಟನು ತನ್ನನ ಜನ ಜಾಲವಿದ್ದದ್ದು ಬಿಗಿದ ಬೇರುಗಿನ ಅಳಿಸುವರೆ ಜೀಯ ಪಣವೆಂದನ ಶಕುನಿ. ಅಲ್ಲರೆ ಮೋಸ ವಂಚನೆ ಈ ಶಕುನಿಯ ತಂತ್ರದಲ್ಲಿ ಬೀಳದಂತಹ ವ್ಯಕ್ತಿನೇ ಇಲ್ಲ. ಎಲ್ಲರೂ ಶಕುನಿಯ ತಂತ್ರದಲ್ಲಿ ಬಿದ್ದೋಗ್ತಾರೆ. ಅಂಥದ್ರಲ್ಲಿ ನಮ್ಮ ನೃಪರಾಜ ಆಗಿರೋಂಥ ನಮ್ಮ ಧರ್ಮರಾಯ ಏನಾಗಿರ್ತಾನೆ, ಅವನು ಬೀಳೋದೇನು ತುಂಬ ಹೊತ್ತಾಗಲ್ಲ. ಸೊ ಈ ರೀತಿ ಮೋಸ ವಂಚನೆಯಿಂದ ಶಕುನಿಯ ತಂತ್ರದಿಂದ ಧರ್ಮರಾಯ ತನ್ನ ಎಲ್ಲ ಇದನ್ನು ಕಳ್ಕೊಬಿಡ್ತಾನೆ. ಅನಂತರ ಶಕುನಿ ಕರೀತಾನೆ, ಮುಂದೆ ಏನಿದೆ ಪಣ ಇಡೋದಕ್ಕೆ ನಿನ್ನ ಹತ್ರ ಏನಿದೆ ಅಂತ ಅವನು ಕ್ವಶನ್ ಮಾರ್ಕ್ ಹಾಕ್ತಾನೆ. ಸೊ ಇದು ಈ ಪ್ಯಾರಾದಲ್ಲಿ ನೋಡ್ಬೋದು ನಾವು. ಎಲ್ಲವೋ ಸೌಬಲ ಸಾಕಿದೊಂದೇ ಹಲಗೆ ಸರ್ವ ಸ್ವಾಪಹಾರದ ನಿಳುವೆನು ನೀಲಾಕಿಯ ನೊಡ್ಡುವೆನು ಬಾಲಕಿಯ ಉಳಿದ ದನವೆಮ್ಮವರಿಗೆ ನಿಷ್ಫಲಿತವಿದು ಒಡೆನಲು ಅರುಷ್ಯದಲ್ಲಿಳಿದ ಚೌಪಟಮಲ್ಲ ಸಾರಿಯ ಸಾಲ ಜೋಡಿಸಿದ. ಸೊ ಎಲ್ಲವನ್ನೂ ಕಳ್ಕೊಂಡಂತಹ ಧರ್ಮರಾಯನಿಗೆ ಬುದ್ಧಿ ಬರ್ದಿರಂಗೆ ಎಲ್ಲ ಹೋಯ್ತು. ಆದರೂ ಸಹ ಅವನು ನೀಲಾಕಿಯ ನೊಡ್ಡುವೆನು ಅಂದರೆ ದ್ರೌಪದಿನ ಕೊನೆಗೆ ಅದನ್ನು ಕೂಡ ಅವನು ಒತ್ತೆ ಅಂದರೆ ಪಣಕ್ಕೆ ಇಟ್ಬಿಡ್ತಾನೆ. ಆ ಒಂದು ಪಣಕ್ಕೆ ದ್ರೌಪದಿನ ಸಹ ಅವನು ಇಟ್ಟಾದಮೇಲೆ ಇನ್ನೊಂದು ನೆಕ್ಸ್ಟ್ ಪ್ಯಾರಾದಲ್ಲಿ ನೋಡೋ ಬನ್ನಿ. ನೆಕ್ಸ್ಟ್ ಪ್ಯಾರಾದಲ್ಲಿ ಏನು ಹೇಳ್ತಾರೆ ಅಂದರೆ, ನ್ಯಾಯವೆಂಬುದು ಮುನ್ನ ಸೋತಿರಿ ಜಿಯ ನಿಮ್ಮೊಡ ಹುಟ್ಟಿದ ಸಹಿ ತಾಯ ತಾಕ್ಷಿಯ ಬಳಿಕ ಸೋತಿರಿ ಬಲುಹ ಮಾಡವೆಲೆ ರಾಯನೊಲಿದೆದು ಮಾಡಲವ ನ್ಯಾಯಮೂರ್ತಿಗಳಲ್ಲೇ ಬೇಸಸ ಯುಧಿಷ್ಠಿರ ನಂತರ ಕೈಗಳ ಮುಗಿದೇನೋ ಶಕುನಿ. ಇಲ್ಲಿ ಶಕುನಿ ಯಾವ ಥರ ಹೇಳ್ತಾ ಇದ್ದಾನಂತಂದರೆ, ನಾನು ನ್ಯಾಯದಿಂದ ಗೆದ್ದಿದ್ದೀನಿ, ನಾನು ನಿಮಗೆ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಏನೂ ಮಾಡಿಲ್ಲ. ಮೊದಲಿಗೆ ನೀವೇ ನಿಮ್ಮ ಏನು ಸೈನ್ಯ ಇದೆ ಅದಿದೆ ಎಲ್ಲದನ್ನು ಒತ್ತೆ ಇಟ್ರಿ, ಎಲ್ಲ ಪಣಕ್ಕಿಟ್ರಿ. ಅದಾದಮೇಲೆ ನಿಮ್ಮೊಡ ಹುಟ್ಟಿದವರು ನಿಮ್ಮ ತಮ್ಮಂದಿರು ಏನೇನು ಆಭರಣದಲ್ಲಿ ಧರಿಸಿದ್ರು ಅದನ್ನು ಸಹ ನೀವು ಇದು ಪಣಕ್ಕಿಟ್ರಿ. ಅದಾದಮೇಲೆ ತಾಯ ತಾಕ್ಷಿಯ ಬಳಿಕ ಸೋತಿರಿ ಅಂದರೆ ನಿಮ್ಮ ದ್ರೌಪದಿನ ಸಹ ನೀವು ಪಣಕ್ಕಿಟ್ರಿ, ನಾವೇನು ಕೇಳಿಲ್ಲ, ನೀವೇ ಪಣಕ್ಕಿಟ್ಟಿದ್ದೀರಾ ಅಂತ ಹೇಳಿ ನಾನು ಯಾವುದೇ ರೀತಿಯಾದಂಥ ಅನ್ಯಾಯ ಮಾಡಿಲ್ಲ ಅಂತ ಶಕುನಿ ಯುಧಿಷ್ಠಿರಗಳ ಅಂದರೆ ಯಾರು ಧರ್ಮರಾಯನ ಒಂದು ಇದಕ್ಕೆ ಆಪೋಸಿಟಾಗಿ ಕೈನ ಮುಗಿತಾನೆ. ನಾನು ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ ಅಂತ ಹೇಳಿ ಇದನ್ನು ಹೇಳ್ತಾನೆ. ಗೆಲಿದು ಕೊಟ್ಟೆನು ಸಕಲ ಚಾತುರ್ಬಲವನ ಭಂಡಾರ ಸಹಿತ ಘಳ್ಳೆಯವರ ಕಮಲಮುಖಿಯನ್ನು ರಾಜ್ಯ ಸಿರಿ ಸಹಿತ ಕಲಶವಿಟ್ಟಿಕೊಟ್ಟ ಭಾಷೆಗೆ ಎಲೆ ಸುಯೋಧನನೆಂದು ನಾಯನಂ ಗುಲಿಗೆ ಸಂಕೇತದಲ್ಲಿ ಸನ್ನೆಯ ಮಾಡಿದನು ಶಕುನಿ. ಇಲ್ಲಿ ಯಾವ ರೀತಿ ಸನ್ನೆ ಮಾಡ್ತಾನೆ ಅಂದರೆ, ಶಕುನಿ ಹೇಳ್ತಾನೆ ಅಂದರೆ ಧರ್ಮರಾಯನ ಸಂಪತ್ತು ಸೈನ್ಯ ಜೊತೆಗೆ ಅವರ ದ್ರೌಪದಿನೂ ಸಹ ಪಣಕ್ಕೆ ಇಟ್ಟು ನಿನಗೆ ಗೆದ್ದು ಕೊಟ್ಟಿದ್ದೀನಿ. ಸೊ ಅವ್ನು ಮೊದಲೇ ಮಾತು ಕೊಟ್ಟಿರ್ತಾನೆ ಯಾರ ಹತ್ರ, ದುರ್ಯೋಧನ ಹತ್ರ. ಸೊ ಅವ್ರನ್ನ ಪಗಡೆ ಆಟದಲ್ಲಿ ಸೋತಿಸಿ ಅವರ ಸಂಪತ್ತನ್ನೆಲ್ಲ ನಿನಗೆ ದೋಚಿ ಕೊಡ್ತೀನಿ ಅಂತ ದುರ್ಯೋಧನಿಗೆ ಮಾತು ಕೊಟ್ಟಿರ್ತಾನೆ. ಅದೇ ರೀತಿ ಅವನು ಸಂಪತ್ತನ ಜೊತೆಗೆ ದ್ರೌಪದಿನೂ ಸಹ ಅವನು ಗೆದ್ದು ಒಂದು ದುರ್ಯೋಧನಿಗೆ ಕೊಡ್ತಾನೆ. ಇದನ್ನು ಅವನು ಡೈರೆಕ್ಟಾಗಿ ಹೇಳಲ್ಲ, ಅವನು ಒಂದು ಕಣ್ಣು ಸನ್ನೆಯ ಮೂಲಕ ದುರ್ಯೋಧನಿಗೆ ತಿಳಿಸ್ತಾನೆ, ನೋಡು ನಾನು ಕೊಟ್ಟಿರೋ ಭಾಷೆನ ನಾನು ಉಳಿಸ್ಕೊಂಡಿದ್ದೀನಿ, ನೀನು ಕೊಟ್ಟಿರೋ ಭಾಷೆನ ಅಂತ ಕಣ್ಣಿನ ಸನ್ನೆಯ ಮೂಲಕ ತೋರಿಸ್ಕೋತಾನೆ, ಹೇಳ್ತಾನೆ. ಸೊ ಇಲ್ಲಿಗೆ ಈ ಪಾಠ ಮುಗಿಯುತ್ತೆ. ಥ್ಯಾಂಕ್ ಯು.